ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ 20 ರೂಪಾಯಿಂದ ನಮ್ಮ ಮನಿ ಸೇವಿಂಗ್ನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಒಂದು ಏನು ಮನಿ ಸೇವಿಂಗ್ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನೋ, ಪ್ರತಿಯೊಂದು ಮನಿ ಸೇವಿಂಗ್ ವಿಡಿಯೋ ಆಗಿರ್ಬೋದು, ನಾವು ಒಂದು ಮನಿ ಸೇವಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ತುಂಬ ದಿನದವರೆಗೂ ನಾವು ಅದನ್ನು ಮಾಡ್ತಾ ಹೋದ್ರೇ ನಮಗೊಂದು ಒಳ್ಳೆ ಅಮೌಂಟ್ ಅನ್ನೋದು ಸಿಗುತ್ತೆ. ನೀವು ಸ್ವಲ್ಪ ದಿನ ಮಾಡಿದ್ರಿ, ಬಿಟ್ಟೆ, ಮತ್ತೆ ಮಾಡಿದೆ, ಮತ್ತೆ ಬಿಟ್ಟೆ ಅಂತಂದರೆ ಬರಲ್ಲ. ಕಂಟಿನ್ಯೂ ಆಗಿ ಒಂದು ಲೈನ್ ಹಿಡ್ಕೊಂಡು ನಾವು ಮಾಡ್ತಾ ಹೋದರೆ ಡೆಫಿನೆಟ್ಲಿ ನಮಗೆ ಮನಿ ಸೇವಿಂಗ್ ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಹಾಗೆಯೇ ನಾನು ಮಾಡ್ತಾ ಇರೋಂಥದ್ದು ಬರೀ ಇವತ್ತು 20 ರೂಪಾಯಿಂದ, ಅದು ಕೂಡ ವಾರದಲ್ಲಿ 4 ದಿನ ಮಾತ್ರ ಆ 20 ರೂಪಾಯಿನ ನೀವು ಸೇವಿಂಗ್ ಮಾಡಬೇಕು. ಅದನ್ನು ಹೇಗೆ ಮಾಡ್ತೀರಾ, ಹೇಗಿಲ್ಲ ಅನ್ನೋದು ನಿಮಗೆ ಬಿಟ್ಟಿದ್ದು. ಮನಿ ಸೇವಿಂಗ್ ಅಂತ ತಲೆಗೆ ಬಂತು ಅಂದರೆ ಉಳಿತಾಯ ಅನ್ನೋದನ್ನು ಆಟೋಮೆಟಿಕ್ಲಿ ನಾವು ಮಾಡ್ತೀವಿ. ಸೊ ಹೇಗೆ ಮಾಡೋದು ಅಂತ ಹೇಳಿ ಇವತ್ತು ಹೇಳ್ತಿದ್ದೀನಿ ನೋಡಿ. ಇವಾಗ ಒಂದು ತಿಂಗಳಲ್ಲಿ ನಮಗೆ 4 ವಾರ ಬರುತ್ತೆ, ಆಯಿತಾ? 4 ವಾರ, ಒಂದು ವಾರಕ್ಕೆ ನಮಗೆ 7 ದಿನ, ಆಯಿತಾ? 7 ದಿನ ಬಂದರೆ ನಾವಿಲ್ಲಿ ಮಾಡಬೇಕಾಗಿರೋದು 4 ದಿನ ಮಾತ್ರ ಮನಿ ಸೇವಿಂಗ್ನ ಮಾಡಬೇಕು. ಇನ್ನು ಮಿಕ್ಕಿದ 3 ದಿನ ನಾವು ಮನಿ ಸೇವಿಂಗ್ ಮಾಡಲ್ಲ. ಅದು ಸ್ಟಾರ್ಟಿಂಗ್ ಆದರೂ ನೀವು ಮನಿ ಸೇವಿಂಗ್ ಮಾಡೋದನ್ನು 3 ಡೇಸ್ ಬಿಡಿ, ಇಲ್ಲ ಅಂತಂದರೆ ಲಾಸ್ಟಲ್ಲಿ 3 ಡೇಸ್ನ ನೀವು ಗ್ಯಾಪ್ ಕೊಡ್ಬೋದು. ನಾನೀಗ 3 ಡೇಸ್ ಫಸ್ಟಲ್ಲೇ ನಾನು ಗ್ಯಾಪ್ ಕೊಡ್ತೀನಿ. ಈ 3 ದಿನ ನಾನು ಏನು ಮನಿ ಸೇವಿಂಗ್ ಮಾಡಲ್ಲ, ಆಯಿತಾ? ಈ ಒಂದು 4 ವಾರದಲ್ಲೂ ಅಂದರೂ ತಿಂಗಳ ಕೊನೆವರೆಗೂ ಕೂಡ ಈ 4 ವಾರದಲ್ಲೂ ಕೂಡ ನಾನು ಈ 3 ದಿನ ಯಾವುದೇ ರೀತಿ ಮನಿ ಸೇವಿಂಗ್ ಮಾಡಲ್ಲ. ಸೋಮವಾರದಿಂದ ಬುಧವಾರದವರೆಗೂ ನಾನು ಯಾವುದೇ ರೀತಿ ಮನಿ ಸೇವಿಂಗ್ ಮಾಡಲ್ಲ. ನೆಕ್ಸ್ಟು ನಾನು 4ನೇ ತಾರೀಕಿಂದ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡ್ಕೋತೀನಿ. 4ನೇ ತಾರೀಕು 20 ರೂಪಾಯಿ ಹಾಕಿದೆ, 5ನೇ ದಿನ 20 ರೂಪಾಯಿ ಹಾಕಿದೆ, 6ನೇ ದಿನ ಕೂಡ 20, 7ನೇ ದಿನ ಕೂಡ 20. ಸೊ ಇದೇ ರೀತಿ ಮಾಡ್ತಾ ಈ ಒಂದು ವೀಕ್ ಏನಿದೆ, ಈ 4 ವಾರನೂ ಕೂಡ ನಾನು ಕಂಟಿನ್ಯೂ ಆಗಿ ಇದೇ ರೀತಿ 20 ರೂಪಾಯಿನ ಹಾಕ್ತಾ ಹೋಗ್ತೀನಿ. 3 ದಿನ ಗ್ಯಾಪ್ ಕೊಡ್ತೀನಿ, 4 ದಿನ ಕಂಟಿನ್ಯೂ ಆಗಿ 20 ರೂಪಾಯಿನ ಹಾಕ್ತೀವಿ. ಒಂದು ಅಂಗಡಿಗೆ ಹೋಗಿರ್ತೀವಿ ಅಥವಾ ಏನಾದರೂ ಒಂದು ತರಕಾರಿ ತರೋದಕ್ಕೆ ಹೋಗಿರ್ತೀವಿ, ಇಲ್ಲ ಹಾಲು ತರೋದಕ್ಕೆ ಹೋಗಿರ್ತೀವಿ, ಉಳಿದಿರೋಂಥ ಒಂದು 20 ರೂಪಾಯಿನ ತೊಗೊಂಬಂದು ಈ ಥರ ಹಾಕ್ಕೋತೀವಿ, ಆಯಿತಾ? ನಮಗೆ ತಿಂಗಳಲ್ಲಿ ಬರೋವಂಥದ್ದು 30-31 ದಿನ ಬರುತ್ತೆ, ಆಯಿತಾ? ನಾವಿಲ್ಲಿ ಸೇವ್ ಮಾಡ್ತಾ ಇರೋದು 28 ಡೇಸ್ ಮಾತ್ರ ನಾನು ತೊಗೊಂಡಿದ್ದೀನಿ. ಈ 29, 30, 31 ಬರೋದು ನಾವು ಇದಕ್ಕೂ ಕೂಡ ನಾವು ಮನಿ ಸೇವಿಂಗ್ನ ಮಾಡೋದಿಲ್ಲ, ಆಯಿತಾ? ಇವಾಗ ಮಾಡಿರೋಂಥ ಮನಿ ಸೇವಿಂಗ್ ಎಷ್ಟು ಅಂತ ಹೇಳ್ತೀನಿ. ಒಂದು ವಾರದಲ್ಲಿ ನೀವು ಮಾಡುವಂಥ ಮನಿ ಸೇವಿಂಗ್ ಬಂದುಬಿಟ್ಟು 80 ರೂಪಾಯಿ. 80 ರೂಪಾಯಿನ ನೀವು ಪ್ರತಿ ವಾರನೂ ಕೂಡ ಸೇವ್ ಮಾಡ್ತಾ ಹೋಗ್ತೀರಾ. ಸೊ ನೀವು ಪ್ರತಿ ವಾರನೂ ಕೂಡ 80 ರೂಪಾಯಿ ಸೇವ್ ಮಾಡೋದ್ರಿಂದ ನಿಮಗೆ ಎಷ್ಟು ಅಮೌಂಟ್ ಆಗುತ್ತೆ? ತಿಂಗಳಿಗೆ 4 ವಾರ, 4 ವಾರಕ್ಕೆ ಎಷ್ಟು ಅಮೌಂಟ್ ಸೇವ್ ಆಗುತ್ತೆ ಅಂತ ಹೇಳ್ತೀನಿ. 320 ರೂಪಾಯಿ ನಿಮಗೆ ಅಮೌಂಟ್ ಅನ್ನೋದು ಸೇವ್ ಆಗುತ್ತೆ, ಆಯಿತಾ? ಅಂದರೆ ವಾರದಲ್ಲಿ 3 ದಿನ ನಾವು ಸೇವಿಂಗ್ಸ್ ಮಾಡಲ್ಲ. 3 ದಿನ ಆದಮೇಲೆ 4ನೇ ದಿನದಿಂದ 7ನೇ ದಿನದವರೆಗೂ ಕಂಟಿನ್ಯೂ ಆಗಿ 20 ರೂಪಾಯಿನ ಹಾಕ್ತಾ ಹೋಗ್ತೀವಿ. ಇದೇ ರೀತಿ ಒಂದು ತಿಂಗಳು ಕೂಡ ಮಾಡಿದಾಗ ನಮ್ಗೆ 320 ರೂಪಾಯಿ ಸಿಗುತ್ತೆ. ಇದು ಫಸ್ಟ್ ತಿಂಗಳು ಕಂಪ್ಲೀಟ್ ಆಯಿತಾ? ನೆಕ್ಸ್ಟ್ ಸೆಕೆಂಡ್ ಮಂತ್, ಆಯಿತಾ? ಸೆಕೆಂಡ್ ಮಂತ್ ಫಸ್ಟ್ ವೀಕು. ಸೊ ಇಲ್ಲಿ ನಾನೇನು ಹೇಳಿದೆ, ನಿಮ್ಮ 4 ವಾರ ಅಷ್ಟೇ ಸೇವಿಂಗ್ಸ್ ಮಾಡೋದು ಹೇಳಿದ್ದೀನಿ. ಹಾಗಾಗಿ ನಾನು 4 ವಾರದಷ್ಟೇ ನಾನು ನಿಮಗೆ ಇಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಈ 4 ವಾರ 2ನೇ ತಿಂಗಳಿಂದ ನಾನೇನು ಮಾಡ್ತೀನಿ, 10 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೋತೀನಿ. ಇವಾಗ 20 ರೂಪಾಯಿ ಹಾಕಿದ್ದೀವಿ ಅಂದರೆ ಅದಕ್ಕೆ 10 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೊಳೋದೇನು ನಮಗೆ ಕಷ್ಟ ಅಂತ ಅನಿಸಲ್ಲ, ಆಯಿತಾ? ಈಗ 10 ರೂಪಾಯಿನ ಎಕ್ಸ್ಟ್ರಾ ಮಾಡಿಕೊಂಡೆ. ಸೊ ಈಗ 10 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೊಂಡಾಗ ನನಗೆ ಎಷ್ಟಾಯಿತು? 120 ರೂಪಾಯಿ ಆಯಿತು ಆ ಒಂದು ವಾರದಲ್ಲಿ. ಆ 120 ರೂಪಾಯಿ ಒಂದು ವಾರದಲ್ಲಿ ಆಯ್ತು ಅಂದರೆ 4 ವಾರಕ್ಕೆ ಎಷ್ಟಾಯಿತು? ನಮಗಾಗುವಂಥ ಅಮೌಂಟ್ ಬಂದುಬಿಟ್ಟು 480 ರೂಪಾಯಿ ಅಮೌಂಟು ನಮಗಿಲ್ಲಿ ಸೇವ್ ಆಗುತ್ತೆ 2ನೇ ತಿಂಗಳಿಗೆ. ಅದೇ ರೀತಿ 3ನೇ ತಿಂಗಳು. ಸೊ ಪ್ರತಿ ತಿಂಗಳು ಕೂಡ ಇದೇ ರೀತಿ ನೀವು ಒಂದು 10 ರೂಪಾಯಿ ಅಮೌಂಟನ್ನ ಎಕ್ಸ್ಟ್ರಾ ಮಾಡ್ತಾ ಹೋಗಬೇಕು. 4 ವಾರ ಕೂಡ ಕಂಟಿನ್ಯೂ ಆಗಿ ಮಾಡಬೇಕು. ನಿಮಗೆ ಗೊತ್ತಾಗದೇ ಇದ್ದರೆ ನಾನು ಫಸ್ಟಿಂದ ನಾನು ಏನು ಹೇಳಿದ್ನೋ ಅದನ್ನು ಮತ್ತೆ ಇನ್ನೂ ಒಂದು ಸಲ ವಿಡಿಯೋನ ನೋಡಿ, ಆಯಿತಾ? ಈ 3ನೇ ತಿಂಗಳಲ್ಲಿ ನಾನು 40 ರೂಪಾಯಿನ ಅಂದರೆ 10 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ. ಆ ಟೋಟಲ್ ಅಮೌಂಟ್ ಒಂದು ವಾರಕ್ಕೆ ನಾನು ಸೇವ್ ಮಾಡೋದು 160 ರೂಪಾಯಿ. 160 ರೂಪಾಯಿ ಸೇವ್ ಮಾಡಿದರೆ 4 ವಾರಕ್ಕೆ ನಾನು ಸೇವ್ ಮಾಡುವಂಥ ಅಮೌಂಟ್ ಬಂದುಬಿಟ್ಟು 640 ರೂಪಾಯಿ ಸೇವಿಂಗ್ಸ್ನ ಮಾಡ್ತೀನಿ. ಅದೇ ರೀತಿ 4ನೇ ತಿಂಗಳು ಕೂಡ ನಾನು 10 ರೂಪಾಯಿ ಎಕ್ಸ್ಟ್ರಾ ಮಾಡ್ತಾ ಹೋಗ್ತೀನಿ. 4 ದಿನ ಮಾತ್ರ ಹಾಕ್ತೀನಿ, ಆಯಿತಾ? ಮತ್ತೆ ನಾನು ಎಕ್ಸ್ಟ್ರಾ ಏನು ಹಾಕೋದಕ್ಕೆ ಹೋಗಲ್ಲ.
ಕೇವಲ 10 ರೂಪಾಯಿ ಮಾತ್ರ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ. ಆ ಒಂದು 4 ದಿನಕ್ಕೆ ನಾನು ಸೇವಿಂಗ್ಸು ಎಷ್ಟು 200 ರೂಪಾಯಿ. ಆ 200 ರೂಪಾಯಿ 4 ವಾರ ಕಂಟಿನ್ಯೂ ಹಾಕಿದರೆ ಎಷ್ಟಾಗುತ್ತೆ ನನಗೆ 800 ರೂಪಾಯಿ ಅಮೌಂಟ್ ಆಯಿತು. ಓಕೆನಾ. ಅದಾದಮೇಲೆ ಮತ್ತೆ ಕಂಟಿನ್ಯೂ ಆಗಿ 5ನೇ ತಿಂಗಳು ಕೂಡ ನಾನು ಮನಿ ಸೇವಿಂಗ್ ಮಾಡ್ತೀನಿ. ಯಾಕಂದರೆ ಇಲ್ಲಿ 10 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೊತಾ ಇದ್ದೀನಿ ಅಂದರೆ ನನಗೆ ಇದೇನು ಕಷ್ಟ ಅಂತ ಅನಿಸಲ್ಲ, ಆಯಿತಾ. ಹಾಗಾಗಿ ಇನ್ನೂ 10 ರೂಪಾಯಿ ಎಕ್ಸ್ಟ್ರಾ ಹಾಕ್ತೀನಿ, 60 ರೂಪಾಯಿ ಮಾಡ್ಕೋತೀನಿ. ಸೊ 60 ರೂಪಾಯಿ ಮಾಡ್ಕೊಂಡಾಗ ಒಂದು ವಾರಕ್ಕೆ ನನಗೆ ಅಲ್ಲಿ ಸೇವ್ ಆಗೋವಂಥ ಅಮೌಂಟು 240. ಅದೇ ನಮಗೆ 4 ವಾರ ಕಂಟಿನ್ಯೂ ಆಗಿ ನಾವು ಅಮೌಂಟ್ ಹಾಕ್ತಾ ಹೋದರೆ ನಮಗೆ ಸೇವ್ ಆಗುವಂಥ ಅಮೌಂಟ್ ಬಂದುಬಿಟ್ಟು 960 ರೂಪಾಯಿ ಅಮೌಂಟ್ ಅನ್ನೋದು ಸೇವ್ ಆಗುತ್ತೆ, ಆಯಿತಾ. ಅದೇ ರೀತಿಯೇ 6ನೇ ತಿಂಗಳು 6th ಮಂತ್ ಆವಾಗೂ ಕೂಡ ನಾನು 10 ರೂಪಾಯಿ ಎಕ್ಸ್ಟ್ರಾ ಮಾಡ್ತಾ ಹೋಗ್ತೀನಿ. ನಾವು ಮನಿ ಸೇವಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಆಟೋಮೆಟಿಕ್ಲಿ ನಮ್ಮ ಮೈಂಡ್ ಸೆಟ್ ಕೂಡ ಬಂದುಬಿಡುತ್ತೆ. ಓಕೆ, ಇನ್ನು 10 ರೂಪಾಯಿ ಎಕ್ಸ್ಟ್ರಾ ಹಾಕೋಣ, ಈ ಮಂತ್ ಇಷ್ಟ ಆಗಿದೆಯಾ, ನೆಕ್ಸ್ಟ್ ಮಂತ್ ಇನ್ನೂ ಜಾಸ್ತಿ ಹಾಕೋಣ. ಸೊ ಆ ಥರ ಮಾಡಿಕೊಂಡು ನಾನು 10 ರೂಪಾಯಿನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಆವಾಗ ನನಗೆ ಎಷ್ಟು ಸೇವಿಂಗ್ ಆಗುತ್ತೆ ಅಂದರೆ ಒಂದು ವಾರದಲ್ಲಿ 4 ದಿನ ನಾನು ಮಾಡಿಕೊಂಡ್ರೆ ಆ ಥರ 280 ರೂಪಾಯಿ ಸೇವ್ ಆಗುತ್ತೆ. ಅದನ್ನೇ ನಾವು 4 ವಾರ ಕಂಟಿನ್ಯೂ ಆಗಿ ನಾನು ಅಮೌಂಟ್ ಹಾಕ್ತೆ ಅಂದರೆ ನನಗೆ ಸೇವ್ ಆಗೋವಂಥ ಅಮೌಂಟ್ ಬಂದುಬಿಟ್ಟು 1120 ರೂಪಾಯಿ ಅಮೌಂಟು ನಮಗೆ ಸೇವ್ ಆಗುತ್ತೆ, ಆಯಿತಾ. ಅದೇ ರೀತಿ 7ನೇ ತಿಂಗಳು ಒಂದು 10 ರೂಪಾಯಿ ಎಕ್ಸ್ಟ್ರಾ ಹಾಕ್ತೀನಿ, 80 ರೂಪಾಯಿ ಮಾಡ್ಕೋತೀನಿ, ಆಯಿತಾ. 80 ರೂಪಾಯಿ ಮಾಡ್ಕೊಂಡೆ ಅಂದರೆ ನನಗೆ ಅಮೌಂಟ್ ಎಷ್ಟಾಗುತ್ತೆ, ಒಂದು ವಾರದಲ್ಲಿ 320 ರೂಪಾಯಿ ಸೇವ್ ಮಾಡ್ಕೋತೀನಿ. 320 ರೂಪಾಯಿ ಸೇವ್ ಮಾಡಿಕೊಂಡ್ರೆ 4 ವಾರಕ್ಕೆ ಟೋಟಲ್ಲು 1280 ರೂಪಾಯಿನ ಸೇವ್ ಮಾಡ್ಕೋತೀನಿ, ಆಯಿತಾ. 1280 ರೂಪಾಯಿ ಸೇವ್ ಮಾಡಿಕೊಂಡೆ. ಈ ಎಲ್ಲಿವರೆಗೂ 7ನೇ ತಿಂಗಳವರೆಗೂ ಕೂಡ ನಾನು ಸೇವ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಮತ್ತೆ ನಾನು 8ನೇ ತಿಂಗಳು ಕೂಡ ಕಂಟಿನ್ಯೂ ಮಾಡಬೇಕಂತ ಅನಿಸ್ಬಿಡುತ್ತೆ. ಯಾಕಂದರೆ ಇಷ್ಟೆಲ್ಲ ಮಾಡ್ಕೊಂಡಿದ್ದೀನಿ, ಇನ್ನೂ 4 ತಿಂಗಳಲ್ಲ, ಸೊ ಮಾಡೋಣ, ನೆಕ್ಸ್ಟ್ ಎಷ್ಟಾಗುತ್ತೆ ನೋಡೋಣ, ಒಂದು ಛಲ ಬರುತ್ತೆ. ಆವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೋತೀನಿ, ಫಸ್ಟ್ ವೀಕಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೋತೀನಿ. ಮತ್ತೆ ಅದೇ ಪ್ರೋಸೆಸ್ಸು, 4 ದಿನ ಮಾತ್ರ ನಾನು ಅಮೌಂಟ್ ಹಾಕ್ತೀನಿ, ಅದು ಕೂಡ 10 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೊಂಡು ಮಾತ್ರ, ಮತ್ತೆ ಜಾಸ್ತಿ ಹಾಕಲ್ಲ, ಆಯಿತಾ. 90 ರೂಪಾಯಿ 80 ರೂಪಾಯಿ ಆಗ್ತಾಯಿದ್ದು 7ನೇ ತಿಂಗಳಲ್ಲಿ, 8ನೇ ತಿಂಗಳಲ್ಲಿ 90 ರೂಪಾಯಿ ಆಗ್ತಿದ್ದೀನಿ ಅಷ್ಟೇ. 90 ರೂಪಾಯಿ ಆಗದೆ ಅಂದರೆ ತಿಂಗಳಲ್ಲಿ ಒಂದು ವಾರಕ್ಕೆ 360 ರೂಪಾಯಿ ಸೇವಿಂಗ್ಸ್ ಮಾಡ್ಕೋತೀನಿ. ಅದರಲ್ಲಿ 4 ವಾರ. ಸೊ 4 ವಾರಕ್ಕೆ ಎಷ್ಟು ಸೇವಿಂಗ್ಸ್ ಮಾಡ್ಕೋತೀನಿ ಅಂದರೆ 1440 ರೂಪಾಯಿ ಅಮೌಂಟನ್ನು ನಾನು ಸೇವಿಂಗ್ಸ್ನ ಮಾಡ್ಕೋತೀನಿ. ಅದೇ ರೀತಿ 9ನೇ ತಿಂಗಳು ಕೂಡ ಕಂಟಿನ್ಯೂ ಮಾಡ್ತೀನಿ. ಆವಾಗ ಒಂದು 10 ರೂಪಾಯಿ ಎಕ್ಸ್ಟ್ರಾ ಮಾಡಿಕೊಂಡು 100 ರೂಪಾಯಿ ಮಾಡ್ಕೋತೀನಿ. 100 ರೂಪಾಯಿ ನಮಗೆ ಕಡಿಮೆ ಆಗುತ್ತಾ, 10 ರೂಪಾಯಿ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಇಲ್ಲ ನಮಗೇನು ಅನ್ಸೋದಿಲ್ಲ, 10 ರೂಪಾಯಿ ಅಲ್ವಾ ಎಕ್ಸ್ಟ್ರಾ ಅಂತ ಅಂದ್ಕೊಂಡು ಅಲ್ಲೂ ಕೂಡ ಹಾಗೇ ಮಾಡ್ತೀವಿ, ಆಯಿತಾ. ಆ ವಾರ ನನಗೆ ಸೇವ್ ಆಗೋದು 400 ರೂಪಾಯಿ. ಅದನ್ನು 4 ವಾರಕ್ಕೆ ಕಂಟಿನ್ಯೂ ಮಾಡಿದೆ ಅಂದರೆ ನನಗೆ ಸಿಗುವಂಥ ಅಮೌಂಟು 1600 ರೂಪಾಯಿ ಅಮೌಂಟು ಸೇವ್ ಆಗುತ್ತೆ. ಹಾಗೆಯೇ 10ನೇ ತಿಂಗಳು ಕೂಡ ಒಂದು 10 ರೂಪಾಯಿ ಎಕ್ಸ್ಟ್ರಾ ಮಾಡ್ತೀನಿ, 110 ರೂಪಾಯಿ ಹಾಕ್ತೀನಿ. ಒಂದು ದಿನ 110, ಮತ್ತೆ ಒಂದು ದಿನ 110, ಇದೇ ರೀತಿ 4 ದಿನ ಹಾಕಿದೆ ಅಂದರೆ ನಾನು ಸೇವ್ ಮಾಡುವಂಥ ಅಮೌಂಟು 440 ರೂಪಾಯಿ. ಅದನ್ನು 4 ವಾರನೂ ಕೂಡ ಕಂಟಿನ್ಯೂ ಮಾಡ್ಕೊಂಬಂದರೆ ನಾನು ಸೇವ್ ಮಾಡುವಂಥ ಅಮೌಂಟು 1760 ರೂಪಾಯಿ. ನೋಡಿ, ಇಷ್ಟು ಅಮೌಂಟನ್ನು ನಾನು ಈಸಿಯಾಗಿ ಸೇವ್ ಮಾಡಿಕೊಂಡೆ. ಹಾಗೆಯೇ ನೆಕ್ಸ್ಟ್ 11ನೇ ತಿಂಗಳು, ಆಯಿತಾ. 11ನೇ ತಿಂಗಳು ಕೂಡ ನಾನು 10 ರೂಪಾಯಿ ಎಕ್ಸ್ಟ್ರಾ ಮಾಡ್ತೀನಿ. ಆವಾಗ ನಾನು ಹಾಕುವಂಥ ಅಮೌಂಟು 120 ರೂಪಾಯಿ ನಾನು ಸೇವ್ ಮಾಡಿದೆ ಅಂದರೆ ನನಗೆ ಒಂದು ವಾರದಲ್ಲಿ ಸೇವ್ ಆಗೋದು 480 ರೂಪಾಯಿ. ಅದು 4 ವಾರ ಸೇವ್ ಮಾಡಿಕೊಂಡ್ರೆ ನನಗೆ ಸಿಗುವಂಥ ಅಮೌಂಟು 1920 ರೂಪಾಯಿ ಸೇವ್ ಆಗುತ್ತೆ, ಆಯಿತಾ. ಅದೇ ರೀತಿ ಲಾಸ್ಟ್ ಎಂಡಿಂಗಪ್ಪ, ಡಿಸೆಂಬರ್ 12ನೇ ತಿಂಗಳು, ಈ ತಿಂಗಳು ಮಾಡಬೇಡ, ನೆಕ್ಸ್ಟ್ ಜನವರಿ ಬರುತ್ತೆ, ಅಷ್ಟರಲ್ಲಿ ಎಷ್ಟಾಗುತ್ತೋ ನೋಡೋಣ ಅನ್ನೋದು ಒಂದು ಹುಮ್ಮಸ್ಸು ಸಿಗುತ್ತೆ. ಆವಾಗ ಮತ್ತೆ ನಾನು 10 ರೂಪಾಯಿ ಎಕ್ಸ್ಟ್ರಾ ಮಾಡಿಕೊಂಡು 130 ರೂಪಾಯಿ ಮಾಡ್ಕೋತೀನಿ, ಆಯಿತಾ. 130 ರೂಪಾಯಿ 4 ದಿನ ಕೂಡ ಮಾಡಿಕೊಂಡೆ. 130 ರೂಪಾಯಿ ಮಾಡಿಕೊಂಡ್ರೆ ಕಂಟಿನ್ಯೂ ಆಗಿ ನಮಗೆ ಸಿಗೋಂಥ ಅಮೌಂಟು 520 ರೂಪಾಯಿ ಸಿಗುತ್ತೆ. ಅದನ್ನು 4 ವಾರಕ್ಕೆ ಕಂಟಿನ್ಯೂ ಮಾಡಿಕೊಂಡ್ರೆ ನಮಗೆ ಸಿಗುವಂಥ ಅಮೌಂಟು 2080 ರೂಪಾಯಿ ಅಮೌಂಟು ನಮಗೆ ಸಿಗುತ್ತೆ. ನೋಡಿ, ಮೊದಲನೇ ತಿಂಗಳು 320 ರೂಪಾಯಿ ಸಿಗುತ್ತೆ, 2ನೇ ತಿಂಗಳು 480, 3ನೇ ತಿಂಗಳು 640. ಸೊ ಕಂಟಿನ್ಯೂ ಮಾಡಿಕೊಂಡು ನೀವು 12 ತಿಂಗಳಿಗೆ ಬಂದರೆ ಟೋಟಲ್ ಆಗಿ ಸಿಗೋದು ನಮಗೆ 2080 ರೂಪಾಯಿ, ಆಯಿತಾ. ಈ ವರ್ಷದಲ್ಲಿ ನಾವು ಮಾಡಿರೋಂಥ ಅಮೌಂಟನ್ನು ಒಂದು ಕಡೆ ಆ್ಯಡ್ ಮಾಡೋಣ, ಆಯಿತಾ.
ಇಲ್ಲಿ ನನಗೆ ಏನು ಸ್ವಲ್ಪ ಫುಲ್ ಆಗಿಬಿಡ್ತು ಪ್ಲೇಸು, ಹಾಗಾಗಿ ಇಲ್ಲಿ ತೋರಿಸ್ತೀನಿ ಆಯಿತಾ ಎಷ್ಟೆಷ್ಟು ಆಗಿದೆ ಅಂತ ಹೇಳಿ. ನಿಮಗೂ ಕೂಡ ಒಂದು ಆನ್ಸರ್ ಅನ್ನೋದು ಸಿಗುತ್ತೆ. ಸೊ ಎಷ್ಟಾಗಿದೆ ಏನು ಅನ್ನೋದು. ಫಸ್ಟ್ ತಿಂಗಳು 320, ಎರಡನೇ ತಿಂಗಳು 480, ಮೂರನೇ ತಿಂಗಳು 640, ಹಾಗೆ ನಾಲ್ಕನೇ ತಿಂಗಳು 800, 960, 1120, ಹಾಗೆ 1280, 1440, ನೆಕ್ಸ್ಟು 1600, ನೆಕ್ಸ್ಟು 1760, 1920, ಹಾಗೆ 2080 ಆಯಿತಾ. ಸೊ ಟೋಟಲ್ ಅಮೌಂಟು ನಾವು ಒಂದು ವರ್ಷಕ್ಕೆ 12 ತಿಂಗಳು ಸೇವ್ ಮಾಡಿರೋಂಥ ಅಮೌಂಟ್ ಎಷ್ಟು ಅಂದರೆ 14,400 ರೂಪಾಯಿ ಅಮೌಂಟನ್ನು ಸೇವ್ ಮಾಡ್ತೀವಿ 1 ಇಯರ್ಗೆ. ನೋಡಿದ್ರಾ, 1 ಇಯರ್ಗೆ 14,400 ರೂಪಾಯಿ ಸೇವಿಂಗ್ಸ್ನ ಮಾಡ್ತೀವಿ. ಈಸಿಯಾಗಿ ಮಾಡ್ಕೊಂಡ್ವಿ. ಇದನ್ನೇ ನಾವು ಸುಮ್ಮನೆ ಖಾಲಿ ಕೂತ್ಕೊಂಡು ಹೋಗಲಿ ಬಿಡು, 10 ರೂಪಾಯಿ 20 ರೂಪಾಯಿ ಅಲ್ಲ, ಮಕ್ಳಿಗೆ ಸ್ನ್ಯಾಕ್ಸ್ ಸಿಗಲ್ವಾ ಹೋಗಲಿ ಅಂತ ಹೇಳಿ ಸುಮ್ಮನೆ ಖರ್ಚು ಮಾಡ್ತಾಯಿದ್ರೆ ಇಷ್ಟು ಸೇವಿಂಗ್ಸ್ ಆಗ್ತಾ ಇತ್ತಾ? ಇಲ್ಲ. ಇದನ್ನೇ ನೀವು ಕಂಟಿನ್ಯೂ ಆಗಿ ನೋಡಿ 14,400 ರೂಪಾಯಿನ ಕಂಟಿನ್ಯೂ ಆಗಿ ಒಂದು 5 ವರ್ಷ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಎಷ್ಟಾಗುತ್ತೆ ಅಂತ ಹೇಳ್ತೀನಿ. 72,000 ರೂಪಾಯಿ ನಿಮಗೆ ಅಮೌಂಟ್ ಅನ್ನೋದು ಸಿಗುತ್ತೆ ಆಯಿತಾ. ಹಾಗೂ ಹೀಗೂ ಮಾಡಿ ಏನೋ ಎಕ್ಸ್ಟ್ರಾ ಆ್ಯಡ್ ಮಾಡಿ ನೀವು ಇಲ್ಲಿ ಒಂದು 3,000 ರೂಪಾಯಿ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ರೆ 75,000 ರೂಪಾಯಿ ನಿಮ್ಗೆ ರೌಂಡ್ ಫಿಗರ್ ಸಿಗುತ್ತೆ ಆಯಿತಾ. 75,000 ಸಿಗುತ್ತೆ. ಇನ್ನೂ ಇಲ್ಲ ಏನೋ ಸಣ್ಣ ಸಣ್ಣ ಚೀಟಿ ಹಾಕ್ಕೊಂಡಿನಿ ಏನೋ ಒಂದು ಮಾಡ್ಕೊಂಡಿನಿ ಅಂದರೆ ಒಂದು 80,000 ರೂಪಾಯಿ ಲೆಕ್ಕಕ್ಕೆ ನೀವು ಮಾಡ್ಕೊಂಡ್ರಿ ಅಂದರೆ ಅಟ್ಲೀಸ್ಟ್ ನಿಮ್ಗೆ ಏನಾದರೂ ಒಂದು ಕೆಲವೊಬ್ರಿಗೆ ಅದು ಚಿಕ್ಕ ಅಮೌಂಟ್ ಆಗಿರ್ಬೋದು, ಅದೇ ಕೆಲವೊಂದು ಸಂದರ್ಭದಲ್ಲಿ ಅದೇ ನಮ್ಗೆ ದೊಡ್ಡದಾಗಿ ಕಾಣುತ್ತೆ. ಸೊ ಇಷ್ಟು ಅಮೌಂಟನ್ನು ನೀವು ವೇಸ್ಟ್ ಮಾಡೋದಕ್ಕಿಂತ 10 ರೂಪಾಯಿ 20 ರೂಪಾಯಿ ಅಂತ ಕಡೆಗೆ ಅನಿಸೋದಕ್ಕಿಂತ ಈ ಥರ ಮಾಡ್ಕೊಳೋದ್ರಿಂದ ನಿಮ್ಗೆ ಇಷ್ಟು ಅಮೌಂಟ್ ಸಿಗುತ್ತೆ. ಯಾರು ಕೂಡ ಮನಿ ಸೇವಿಂಗ್ ಅನ್ನೋದನ್ನು ಲೇಸಿಯಾಗಿ ತಗೋಬೇಡಿ. ಮನಿ ಸೇವಿಂಗು ಹನಿಗೂಡಿದ್ರೆ ಹಳ್ಳ ಅಂತೀವಲ್ವ, ಹಾಗೆಯೇ ಪುಟ್ ಅಮೌಂಟು ಕೂಡ ನಮಗೆ ದೊಡ್ಡದಾಗಿ ಒಂದು ಕಡೆ ಸಿಗುತ್ತೆ. ಸೊ ಈ ಥರ ಮಾಡಿ ನೀವು ಕೂಡ ಮನಿ ಸೇವಿಂಗ್ನ ಮಾಡ್ಕೊಳ್ಳಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.